ನಾವು ಈಗ ಶ್ರೀ ಕ್ಷೇತ್ರ ಕಾಶಿ ವಾರಣಾಸಿಯಲ್ಲಿ ಇದ್ದೇವೆ. ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಈ ಮಣಿಕರ್ಣಿಕಾ ಘಾಟಲ್ಲಿ ಜಗತ್ತಿನಲ್ಲಿ ಯಾರೇ ಕಾಲವಾದರೂ ಕೂಡ ತೀರ್ಕೊಂಡ್ರೂ ಕೂಡ ಅವರನ್ನು ಸಂಸ್ಕಾರ ಮಾಡುವಂತಹ ಒಂದು ಜಾಗ ಈ ಮಣಿಕರ್ಣಿಕಾ ಘಾಟು ಮತ್ತು ಸತ್ಯ ಹರಿಶ್ಚಂದ್ರ ಘಾಟುಗಳನ್ನು ನಾವಿಲ್ಲಿ ಕಾಣಬಹುದು. ಆ ನಿಟ್ಟಿನಲ್ಲಿ ಇಲ್ಲಿ ಶರೀರವನ್ನು ಸುಟ್ಟರೆ ಮತ್ತು ಇಲ್ಲಿ ಅಂತ್ಯ ಆದರೆ, ಇಲ್ಲಿ ಕಾಲವಾದರೆ ಮೋಕ್ಷ ಅನ್ನುವಂತಹ ಪದ್ಧತಿಯಲ್ಲಿ ಜನಗಳು ಅವರವರ ಪೂರ್ವಜರ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಶರೀರವನ್ನು ತಗೊಂಬಂದು ಇಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು, ದೇಹವನ್ನು ಸುಡುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡಕತ್ತಿದ್ದೀವಿ. ಈ ಮಣಿಕರ್ಣಿಕಾ ಘಾಟಲ್ಲಿ ಯಾರ ಅಂತಿಮ ಸಂಸ್ಕಾರ ಆಗುತ್ತೆ ಅವ್ರದ್ದು ಮೋಕ್ಷ ಅನ್ನುವಂತಹ ಮಾತುಗಳನ್ನು ಪುರಾಣಗಳಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಂತಹ ದೃಶ್ಯಗಳನ್ನು ನೋಡೋಕ್ಕೆ ಒಂಥರ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸೇರಿಸ್ಕೊಂಡು ನೂರಾರು ಹೆಣಗಳು ಸುತ್ತಲೇ ಇದ್ದಾರೆ. ಸುಮ್ಮನೆ ಏನ ಎಷ್ಟು ಹೆಣ ಸುಡ್ತಿದ್ದಾರೆ. ಶಿವ 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 ಲೆಕ್ಕನೇ ಇಲ್ಲ. ಭಗವಂತ ಒಂದು 50 ಹೆಣ ಸುಡ್ತಿದಾರಣ್ಣ. ಅದತ್ರ 50 ಹೆಣ. ಬೇರೆ ಕಡೆ ಎಲ್ಲ ದೇವಸ್ಥಾನಗಳನ್ನು ನೋಡ್ಬೋದು, ಆದರೆ ಇಲ್ಲಿ ಬಾಡಿ ಸುಡುವಂಥದ್ದು ಸುಮಾರು 50ಕ್ಕೂ ಹೆಚ್ಚು ಬಾಡಿಯನ್ನು ಒಂದೇ ಏಕಕಾಲದಾಗ ಈಗ ರೆಡಿ ಮಾಡ್ಕೊಂಡು ಒಂದು 25 ಸುಡ್ದಿದ್ದಾರೆ. ಇಲ್ಲಿ ದಿನಕ್ಕೆ 300ರಿಂದ 400 ಬಾಡಿಯನ್ನು ಸುಡುವಂಥ ನೋಡಿ, ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕಕ್ಕೆ ಇರುವಂಥ ಘಾಟ್ ಇದು. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂಥ ನದಿ ಇರೋ ಕಾರಣಕ್ಕೆ ಭಾಳ ಪವಿತ್ರ ಅಂತೇಳಿ ಹಿಂದೆ ಭಾರತೀಯರು ನಂಬ್ತಾರೆ. ಅಕಾಕಕ್ಕೆ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ನದಿ ಹರಿಯುತ್ತೆ. ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿಸಿ ಬಾಡಿ ತಗೊಂಬಂದು ನೋಡಿ ಹೇಗೆ ಸುಡ್ತಾ ಇದ್ದಾರೆಲ್ಲ ನೋಡಿ. ಇವೆಲ್ಲ ಅವೇನು ಶವವನ್ನು ಓಡಲಿಕ್ಕೆ ಮಾಡಿರುವಂಥ ಚಟ್ಟಗಳು ನೋಡಿ. ಇಲ್ಲಿ 2 ಬಾಡಿಗಳು ಒಂದ್ರ ಪಕ್ಕ ಒಂದು, ಅಲ್ಲೆರಡು ನೋಡಿ, ಅಲ್ಲೆರಡು ನೋಡಿ. ಮತ್ತೆ ನೋಡಿ ಮತ್ತೆ ಸುಮ್ಮನೆ ನೋಡಿ ಹಿಂದೆ ಸ್ವಲ್ಪ ಓಯ್ಯ ದೇಕು ದೇಕು ದೇಕು. ಈ ಫೋಟೋ